ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಏಕೆ ವಿಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೈಸಿಗೆ ಕಾಂಬಿನೇಷನ್ ಆಗುವಂತಹ ಸೂಪರಾಗಿ ಲೇಡೀಸ್ ಫಿಂಗರ್ ಗೊಜ್ಜು ಅಥವಾ ಬೆಂಡೆಕಾಯಿ ಗೊಜ್ಜು ಸೂಪರಾಗಿರುತ್ತೆ. ರೈಸಿಗೆ, ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ ಗೊಜ್ಜು. ನೋಡಿ, ಸಖತ್ತಾಗಿರುತ್ತೆ. ನಾನು ಮಾಡ್ಕೊಂಡು ಮಾಡಿ ನೆಕ್ಸ್ಟು ಸಣ್ಣಗೆ ಇಟ್ಟಿರುವಂತಹ ಬೆಂಡೆಕಾಯಿನ ತೊಗೊಂಡಿದ್ದೀನಿ, ಒಂದು 10. ಅದನ್ನು ಒಂದು ಪ್ಯಾನಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ಟವ್ ಹಚ್ಚಿ ಸಣ್ಣ ಉರಿಯಲ್ಲೇ ಮಾಡಿ. ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ ಒಂದು 5 ನಿಮಿಷ. ಈಗ 5 ನಿಮಿಷ ಆದಮೇಲೆ ನೋಡಿ, ಬೆಂಡೆಕಾಯಿ ಚೆನ್ನಾಗಿ ಉದ್ದಿದೆ ನೋಡಿ, ವಿತೌಟ್ ತುಂಬ ಆಯಿಲ್ ಹಾಕಿಲ್ಲ. ಈಗ ನೆಕ್ಸ್ಟು ಫ್ರೈ ಆಗಿದೆ. ಒಂದು ಪಾತ್ರೆ ಇಡಿ, ಸ್ಟವ್ ಮೇಲೆ ಸ್ಟವ್ ಹಚ್ಚಿ ನೆಕ್ಸ್ಟು ಎಣ್ಣೆ ಹಾಕಿ 2 ಟೇಬಲ್ ಸ್ಪೂನ್ ಎಣ್ಣೆ. ನೆಕ್ಸ್ಟು ಸಾಸಿವೆ ಹಾಕಿ ಜೀರಿಗೆ ಹಾಕಿ ಸ್ವಲ್ಪ ಸಾಸಿವೆ ಚಟಪಟ ಅನ್ನಲು ಬಿಡಿ. ನೆಕ್ಸ್ಟು ಚಟಪಟ ಅಂತ ಇದೆ. ಈಗ ಕರಿಬೇವು ಹಾಕಿ ಅದು ಸಹ ಚಟಪಟ ಅಂತಿದೆ. ಈಗ ಅದನ್ನು ಸುಲಿದಿರುವಂಥ ಒಂದು ಬೆಳ್ಳುಳ್ಳಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಈಗ ಚೆನ್ನಾಗೆಲ್ಲ ಮಗ್ಗಿದೆ. ನೆಕ್ಸ್ಟ್ ಹೆಚ್ಚಿರುವಂತಹ ಈರುಳ್ಳಿನ ಹಾಕಿ ಅದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಸಿ. ಈಗ ನೋಡಿ ಚೆನ್ನಾಗಿ ಮಗ್ತಾ ಇದೆ ಈರುಳ್ಳಿ. ನೆಕ್ಸ್ಟು ಫ್ರೈ ಮಾಡಿರುವ ಬೆಂಡೆಕಾಯಿನ ಹಾಕಿ ಅದು ಸಹ ಚೆನ್ನಾಗಿ ಕೈಯಾಡಿ. ಈಗ ಅದು ರೆಡಿ ಆಗ್ತಾ ಇದೆ ಆಲ್ರೆಡಿ. ನೆಕ್ಸ್ಟು 2 ಗ್ಲಾಸ್ ನೀರು ಹಾಕಿ ಈರುಳ್ಳಿ ಮತ್ತು ಬೆಂಡೆಕಾಯಿ ಚೆನ್ನಾಗಿ ಬೇಯಲಿ. ಅದಾದಕ್ಕಿಂತ ಮುಂಚೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ನೆಕ್ಸ್ಟು 3 ಟೇಬಲ್ ಸ್ಪೂನ್ ಕಡಲೆ ಬೀಜ, ನೆಕ್ಸ್ಟು ಅದಕ್ಕೆ 1/4 ಭಾಗದಷ್ಟು ಹುಡುಗಡ್ಲೆ ಅಂತ ಅದನ್ನು ಮಿಕ್ಸಿಗೆ ಹಾಕಿ ತೊಗೊಂಡ್ಬನ್ನಿ. ನೆಕ್ಸ್ಟು ನೋಡಿ, ಅದು ಸಹ ರೆಡಿಯಾಗಿದೆ. ಈಗ ನೋಡಿ, ಅದನ್ನು ಸಹ ಗೊಜ್ಜಿಗೆ ಹಾಕ್ತೀವಿ. ಚೆನ್ನಾಗಿ ಬರುತ್ತೆ ಗೊಜ್ಜಿಗೆ, ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತೀವಿ. ನೆಕ್ಸ್ಟು ಬೆಂಡೆಕಾಯಿ ನೋಡಿ ಆಲ್ಮೋಸ್ಟು ಮಗ್ಗಿದೆ, ಬೆಂದಿದೆ ಬೆಂಡೆಕಾಯಿ ಈರುಳ್ಳಿ ಎಲ್ಲ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ. ನೆಕ್ಸ್ಟ್ ಹುಣಸೆ ಹುಳಿ ಸಹ ನೆನಾಕಿದ್ದೆ, ಅದು ಸಹ ಎಣ್ತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಧನಿಯಾ ಪುಡಿ ಹಾಕಿ 1 ಟೇಬಲ್ ಸ್ಪೂನ್. ನೆಕ್ಸ್ಟು ಅದಷ್ಟು ಗರಂ ಮಸಾಲ ಹಾಕಿ. ನೆಕ್ಸ್ಟು ಹುಳಿ ಹಾಕಿದ್ದೀವಲ್ಲ, ಬೆಲ್ಲ ಹಾಕಬೇಕು, ಬೆಲ್ಲ ಸಹ ಹಾಕಿ. ಈಗ ಮಸಾಲ ಖಾರ ಎಲ್ಲ ಚೆನ್ನಾಗಿ ಗೊಜ್ಜಿಗೆ ಹೊಂದಲಿ, ಹಾಗಾಗಿ ಒಂದು 3 ಮಿನಿಟ್ಸ್ ಬಿಡಿ. ಈಗ ಗೊಜ್ಜಿಗೆ 1 ಗ್ಲಾಸ್ ವಾಟರ್ ಹಾಕಿ ಇವಾಗ ಕಾಯಲು ಬಿಡಿ. ಇವಾಗ ಗೊಜ್ಜಿಗೆ ನಾವು ಮಾಡಿರುವಂಥ ಮಿಕ್ಸಿಯಲ್ಲಿ ಪುಟಾಣಿ ಪುಡಿನ ತಗೊಳ್ಳೋಣ. ಈಗ ಒಂದು ಸಣ್ಣ ಕಪ್ಪಿಗೆ 1 ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಅದನ್ನು ಸಹ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಕಲಸಿ ಗೊಜ್ಜಿಗೆ ಹಾಕಿ. ಮಂದ ಬರುತ್ತೆ ಸಾರು, ಹಾಗಾಗಿ ನಾವು ಅದನ್ನು ಹಾಕ್ತೀವಿ. ಈಗ ಕೈಯಾಡಿ ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್ ಹಾಕಿ ಕೈಯಾಡಿ. ಇನ್ನು ಸ್ವಲ್ಪ
ಹುಳಿ ಜಾಸ್ತಿ ಆಗಿದೆ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಸರಿ ಹೋಗುತ್ತೆ. ನೋಡಿ ಗೊಜ್ಜು ಸಕ್ಕತ್ತಾಗಿರುತ್ತೆ, ಈ ಥರ ಮಾಡಿ ನೀವು. ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ. ಚೆನ್ನಾಗಿ ಕುದಿಯೋಕೆ ಬಿಡಿ, ಒಂದು 3 ನಿಮಿಷ. ನೋಡಿ ಎಷ್ಟು ಚೆಂದ ಬರ್ತಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಲಾಸ್ಟ್ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕಿ 1 ನಿಮಿಷ ಕುದಿಯೋಕೆ ಬಿಡಿ. ಈಗ ಗೊಜ್ಜು ರೆಡಿಯಾಗಿದೆ. Thank you for watching this video. Thank you all.